ಈ ಗಿಡದ ಪ್ರೊಪಗೇಷನ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಇದನ್ನು ಎರಡು ರೀತಿ ಪ್ರೊಪಗೇಟ್ ಮಾಡ್ಬೋದು. ಒಂದು ಇದ್ರ ಕಟ್ಟಿಂಗ್ ತೆಗೆದು ಹಾಕ್ಬಿಟ್ಟು ಅದರಿಂದ ಹೊಸ ಗಿಡಗಳನ್ನ ಬೆಳಿಬೋದು. ಇನ್ನೊಂದು ಇದ್ರ ಬುಡದಿಂದನೇ ಚಿಕ್ಕ ಚಿಕ್ಕ ಪ್ಲ್ಯಾಂಟ್ಸ್ ಹೊಸದಾಗಿ ಹುಟ್ಕೊಂಡಿರುತ್ತೆ, ಅದನ್ನು ಡಿವೈಡ್ ಮಾಡಿಬಿಟ್ಟು ನೆಡಬಹುದು. ನಾನಿವಾಗ ಇದರಲ್ಲಿರೋ ಹಳೆ ಮಣ್ಣನ್ನು ಬಿಡ್ಸೋಕೆ ಹೋಗಲ್ಲ. ಇದು ಹೇಗಿದೆಯೋ ಇದರಲ್ಲಿ ಚಿಕ್ಕ ಚಿಕ್ಕ ಗಿಡಗಳು ಹೇಗಿದೆ ಅದೇ ರೀತಿ ಸೆಪ್ರೇಟಾಗಿ ಕಟ್ ಮಾಡ್ಕೊಳ್ತೀನಿ. ಇದರಲ್ಲಿ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಜಾಯಿನ್ ಆಗಿರೋ ಬೇರುಗಳಿರುತ್ತಲ್ಲ, ಅದು ಕಟ್ಟಾದರೂ ಏನು ಪ್ರಾಬ್ಲಮ್ ಆಗಲ್ಲ. ನಾವೀಗ ಕಟ್ ಮಾಡಿ ತೆಗೆದಿರೋ ಅಂಥ ಗಿಡದಲ್ಲಿ ಬೇರುಗಳಿದೆಯಲ್ಲ, ಅದರಿಂದನೇ ಆ ಗಿಡ ಚೆನ್ನಾಗಿ ಬೆಳೆಯುತ್ತೆ. ನಾನಿಲ್ಲಿ ಕತ್ತರಿಯಿಂದ ಡಿವೈಡ್ ಮಾಡಿಬಿಟ್ಟು ನೆಡ್ತಾ ಇದ್ದೀನಿ. ಚಾಕುವಿಂದ ಕೂಡ ಬೇಕಾದರೆ ಡಿವೈಡ್ ಮಾಡಬಹುದು. ಇದರಲ್ಲಿ ಹೊಸ ಗಿಡಗಳು ಹೇಗೆ ಉಟ್ಕೊಂಡಿರುತ್ತೆ ಅಂತ ಅಂದರೆ, ಬೇರಿಂದನೂ ಕೂಡ ಹೊಸ ಗಿಡಗಳು ಬಂದಿರುತ್ತೆ, ಮಣ್ಣಿಂದನೇ ಬುಡದಿಂದನೇ ಬಂದಿರುತ್ತೆ, ಒಂದೊಂದು ಸಲ ಸ್ಟೆಮ್ಮಿಂದ ಕೂಡ ಹೊಸ ಗಿಡಗಳು ಬಂದಿರುತ್ತೆ. ಇದರಲ್ಲಿ ನೋಡಿ, ಆ ಸ್ಟೆಮ್ಮಿಂದನೇ ಹೊಸ ಶೂಟ್ಸ್ ಯಾವ ರೀತಿ ಬರ್ತಾ ಇದೆ ಅಂತ. ಇದರಲ್ಲಿ ಮಣ್ಣಿಂದ ಬಂದಿರೋದನ್ನು ನೀವು ನೋಡ್ತಾ ಇರ್ಬೋದು. ಈ ಗಿಡಕ್ಕೆ ಮೀಡಿಯಮ್ ಸೈಜ್ ಅಥವಾ ಸ್ಮಾಲ್ ಸೈಜಿನ ಪಾಟ್ ಸೈಜ್ ತೊಗೋಬೇಕು. 5ರಿಂದ 6 ಇಂಚ್ ಅಥವಾ 8 ಇಂಚ್ವರೆಗೆ ಪಾಟ್ ಸೈಜ್ನ ತೊಗೊಂಡ್ರೆ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಒಂದು ಸಲ ಈ ಪಾಟಲ್ಲಿ ನೆಟ್ಟ ಮೇಲೆ ಪದೇ ಪದೇ ನೀವು ರಿಪಾಟಿಂಗ್ ಮಾಡಬಾರ್ದು ಅಥವಾ ಪಾಟ್ಗಳನ್ನ ಚೇಂಜ್ ಮಾಡಬಾರ್ದು. ಆ ಗಿಡ ಅದರಲ್ಲೇ ಫುಲ್ ಕವರ್ ಆಗಿ ಬೆಳೆದು ಗಿಡ ಫುಲ್ ಬುಷಿಯಾಗಿ ಬೆಳೆಯೋವ್ರಿಗೆ ಅದರಲ್ಲೇ ಬಿಡಬೇಕು. ಆ ಗಿಡದಲ್ಲಿ ರೂಟ್ ಬೌಂಡ್ ಆಗೋವ್ರಿಗೆ ಅದರಲ್ಲೇ ಬಿಡಬೇಕು. ಆಗಾಗ ರಿಪಾಟಿಂಗ್ ಮಾಡೋದ್ರಿಂದ ಕೂಡ ಈ ಗಿಡ ತುಂಬ ಬೇಗ ಸತ್ತೋಗುತ್ತೆ.